ಮಗನಿಗೆ ಸಿಕ್ತು, ಇಲ್ಲಾಂದರೆ ನಮ್ಗೆ ಸಿಗ್ತಾ ಇರಲಿಲ್ಲ. KGF ಬ್ರೀಡಿಂಗ್ ಚೆನ್ನಾಗಿದೆ, ತುಂಬ ಇಷ್ಟ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹೇಮಂತ್. ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಮ್ಮ ತಂದೆ ತಾಯಿನ ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ ಕರ್ಕೊಂಡು ಹೋಗಿದೆ. ಮತ್ತು ನಾನು ನಿಮಗೆ ಇನ್ಫೋಸಿಸ್ ಕ್ಯಾಂಪಸ್ನ ಟೂರ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆದರೆ ಮಾಡಿರಲಿಲ್ಲ. ಅದಕ್ಕಾಗಿಯೇ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ನ ಟೂರ್ ಆಗಿರುತ್ತೆ. ಹಾಗೆ ಕ್ಯಾಂಪಸ್ ನೋಡಿದಂತಹ ನನ್ನ ತಂದೆ ತಾಯಿ ಕ್ಯಾಂಪಸ್ ಬಗ್ಗೆ ಮತ್ತು ನಾನು ವರ್ಕ್ ಮಾಡ್ತಿರೋಂಥ ಪ್ಲೇಸ್ ಬಗ್ಗೆ ಏನು ಹೇಳಿದ್ರು ಅಂತ ಮುಂದೆ ಹೋಗ್ತಾ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು STV 7 ಬಿಲ್ಡಿಂಗ್ ಆಗಿರುತ್ತೆ. ಈ ಬಿಲ್ಡಿಂಗ್ ಎದುರುಗಡೆ ನೀವೇನು ಈಗ ನೋಡ್ತಾ ಇದ್ದೀರ, ಇದು ಫುಡ್ ಕೋರ್ಟ್ ಎದುರುಗಡೆನೆ MLPL ಬಿಲ್ಡಿಂಗ್. ಇದು MLPL ಅಂದರೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅಂತ. ಸೊ ಇನ್ಫೋಸಿಸ್ಗೆ ಬರುವಂಥ ಎಂಪ್ಲಾಯೀಸ್ ಓನ್ ವೆಹಿಕಲ್ ಬಂದರೆ ಅವ್ರು ಇಲ್ಲಿ ಪಾರ್ಕಿಂಗ್ ಮಾಡಿ ಅವ್ರ ಬಿಲ್ಡಿಂಗ್ಗೆ ಅವ್ರು ಹೋಗಬೇಕು. ಸೊ ನಂದೇನು SDB 3 ಇಲ್ಲಿ MLPL ಇಂದ ಸ್ವಲ್ಪ ದೂರನೇ ಇತ್ತು. ಹಿಂಗೆ ಇದೇ ರೂಟಲ್ಲಿ ಸ್ಟ್ರೈಟ್ ನಡ್ಕೊಂಡ್ರೆ ನಮ್ಮದು SDB 3 ಸಿಗುತ್ತೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ, ಇದೇ SDB 3. ಇನ್ ಕೇಸ್ ನಿಮ್ಮದು GC1 GC2 ಇದ್ದರೆ ಅವರಿಗೆಲ್ಲ ಇನ್ಸೈಡ್ ದಿ ಕ್ಯಾಂಪಸ್ ಅವರಿಗೆಲ್ಲ ಬಸ್ ಫೆಸಿಲಿಟೀಸ್ ಇರುತ್ತೆ. ಇದು ನಂದು SDB 3 ಬಿಲ್ಡಿಂಗು. ಈ ಬಿಲ್ಡಿಂಗ್ ವಿಶೇಷತೆ ಏನಂದರೆ ಸೆಂಟ್ರಲ್ ಒಂದು ಸರ್ಕಲ್ ಕಾಣ್ತಿಲ್ಲ, ಆ ಸರ್ಕಲ್ ಮಧ್ಯೆ ನಿಂತ್ಕೊಂಡು ಮಾತಾಡಿದ್ರೆ ಕ್ಲಾಪ್ ಮಾಡಿದ್ರೆ ಅದು ಏಕೋ ಬರುತ್ತೆ. ನಮ್ಮ ತಂದೆ ಟ್ರೈ ಮಾಡ್ತಾರೆ ನೋಡಿ, ಬಂತಂಗೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ SDB 3 ಹಿಂಭಾಗ ಇರುವಂಥ ಒಂದು ಬ್ಯೂಟಿಫುಲ್ ಪ್ಲೇಸ್. ಈ ಪ್ಲೇಸ್ ಅಂತೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒನ್ ಆಫ್ ದಿ ಮೈ ಬೆಸ್ಟ್ ಪ್ಲೇಸ್. ಮತ್ತು ಪ್ರಶಾಂತವಾಗಿರುವ ಜಾಗ ಇದು. ಸ್ಟೇಜ್ ಫಂಕ್ಷನ್ಗಳೆಲ್ಲ ಆದಾಗ ಅಂದರೆ ಇಲ್ಲಿ ಇದು ಮಾಮೂಲಿ ಔಟ್ಡೋರು. ಇಲ್ಲೆಲ್ಲ ಕೂತ್ಕೊಂಡು ಇದು ನೋಡಿರ್ಬೋದು, ವಿಜಯ ಹಚ್ಚೋದೆಲ್ಲ ಹೇಳಿದ್ರೆ ಟಮಟೆ ಬರೆಸ್ತಾ ಇರ್ತಾರೆ ಇಲ್ಲಿ. ಇದು ನಮ್ಮ ಇನ್ಫೋಸಿಸ್ನ ಲೆದರ್ ಕ್ರಿಕೆಟ್ ಗ್ರೌಂಡು. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಇನ್ಫೋಸಿಸ್ನ ಸೂಪರ್ ಮಾರ್ಕೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಇನ್ಫೋಸಿಸ್ನ ಲಾಯಲ್ ವರ್ಲ್ಡ್. ಸೊ ಕ್ಯಾಂಪಸ್ ಒಳಗೆ ಈ ಥರದ್ದು ನಿಮಗೆ 2 ಲಾಯಲ್ ವರ್ಲ್ಡ್ಸ್ ಇದೆ. ಹಾಗೆ ಲಾಯಲ್ ವರ್ಲ್ಡ್ ಪಕ್ಕದಲ್ಲಿರುವಂಥ ಈ ಸ್ಟೆಪ್ಸ್ನ ಹತ್ಕೊಂಡು ಬಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇನ್ಫೋಸಿಸ್ನ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆದಂಥ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿರೋದೇ ಇನ್ಫೋಸಿಸ್ನ ಜಿಮ್ ಏರಿಯಾ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ಫೋಸಿಸ್ನ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ವಿಸಿಟೆಡ್ ಏರಿಯಾ ಅಂತ ಹೇಳ್ಬೋದು. ಫ್ಲೋಟಿಂಗ್ ರೆಸ್ಟೋರೆಂಟ್, ಸುತ್ತ ನೀರು, ಮೀನಿರುತ್ತೆ, ಮಧ್ಯ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ಮತ್ತು ಆ ಪ್ರಶಾಂತವಾದಂತಹ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಸಖತ್ ಮಜಾ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಇನ್ಫೋಸಿಸ್ ಕ್ಯಾಂಪಸ್ ಒಳಗಡೆ ಇರುವಂತಹ ವಿಲ್ಲಾಗಳು. ಸೊ ಇದು ಯಾರ ಕ್ಲೈಂಟ್ಗಳು ಅಥವಾ ಹೈ ಲೆವೆಲ್ ಗೆಸ್ಟ್ಗಳು ಬಂದರೆ ಅವ್ರುಗಳು ಉಳ್ಕೊಳ್ಳೋಕೆ ಇದನ್ನ ಕೊಡ್ತಾರೆ. ನಾನೀಗ ನಿಮ್ಮನ್ನ ಇನ್ಫೋಸಿಸ್ ಒಳಗಿರುವಂತಹ ECC ಕರ್ಕೊಂಡು ಹೋಗ್ತಾ ಇದ್ದೀನಿ. ECC ಏನಪ್ಪ ಅಂದರೆ, ಇಲ್ಲಿಗೆ ಇನ್ಫೋಸಿಸ್ಗೆ ಜಾಯ್ನ್ ಆದಂತಹ ಫ್ರೆಷರ್ಸ್ಗೆ ಎಲ್ರಿಗೂ ಕಂಪ್ನಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಒಂದಷ್ಟು ಟ್ರೈನಿಂಗ್ಗಳು ಕೊಡ್ತಾರೆ. ಸೊ ಅವ್ರ ಟ್ರೈನೀಸ್ಗಳೆಲ್ಲ ಕ್ಯಾಂಪಸ್ಸಲ್ಲೇ ಉಳ್ಕೊಂಡು ಓದಬೇಕಾಗಿರುತ್ತೆ ಆ್ಯಂಡ್ ಅವ್ರು ಕೊಡುವಂತಹ ಟ್ರೈನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈ ವಿಡಿಯೋನ ನಾನು ಸ್ವಲ್ಪ ದಿನಗಳ ಹಿಂದೆ ಶೂಟ್ ಮಾಡಿಟ್ಟಿದ್ದೆ. ಸೊ ಅದನ್ನು ಈಗ ಮಧ್ಯೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ ಆದಂಥ ಅಕ್ಷಯ್ಗೆ ಇನ್ಫೋಸಿಸಲ್ಲಿ ಕೆಲಸ ಆಗಿತ್ತು. ಸೊ ಅದರಿಂದ ಅವನಿಗೆ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ಅಂತ ECC ರೂಮ್ ಕೊಟ್ಟಿದ್ರು. ಹಾಗೆ ಸಿಕ್ತಲ್ಲ ಚಾನ್ಸು ಅಂತ ಒಂದು ವಿಡಿಯೋ ಮಾಡಿಕೊಂಡೇ ಬಿಟ್ಟೆ. ನೋಡಿ, ಎಂಥ ಲಕ್ಸುರಿ ಆದಂತಹ ರೂಮ್ ಕೊಡ್ತಾರೆ. ವಾರ್ಡ್ರೂಮ್ ಇದೆ ಮತ್ತು ಟಾಯ್ಲೆಟ್ಸ್ ಎಲ್ಲ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2 ಬೆಡ್ ಇದೆ ಮತ್ತು ನೋಡಿ TV ಮತ್ತು ಯಾವುದೇ ECC ಕೊಟ್ಟರು ಶೇರಿಂಗ್ ECC ಆಗಿರುತ್ತೆ. ಸೊ ಗರ್ಲ್ಸ್ಗೆ ಸಪ್ರೇಟ್ ಸೈಡ್ ಬಿಲ್ಡಿಂಗ್ ಇದೆ ಮತ್ತು ಬಾಯ್ಸ್ಗೆ ಸಪ್ರೇಟ್ ಸೈಡ್ ಬಿಲ್ಡಿಂಗ್ ಇದೆ. ನೋಡಿ, ಇವನೇ ಅಕ್ಷಯ್. ಇವನ್ನ ಗೋಕರ್ಣ ಬ್ಲಾಗಲ್ಲಿ ನೋಡಿರ್ತೀರಾ. ಫೈನಲಿ ಇನ್ಫೋಸಿಸಲ್ಲಿ ಅವನಿಗೆ ಕೆಲಸ ಸಿಕ್ಕಿದೆ. ಇನ್ಫೋಸಿಸ್ ಕ್ಯಾಂಪಸ್ ಒಳಗಡೆ ಕೂಡ ಒಂದು ಕೆರೆ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಟೆನ್ನಿಸ್ ಕೋರ್ಟು.
ಬರೀ ಟೆನ್ನಿಸ್ ಕೋರ್ಟ್ ಇದೆ. ನಾನಂತೂ ಒಂದು ಸತಿನೂ ಬಂದಾಡಿಲ್ಲ, ಯಾರು ಆಡ್ತಾ ಇರೋದು ನೋಡಿಲ್ಲ. ಕ್ಯಾಂಪಸ್ ದೊಡ್ಡದಾಗಿರೋದ್ರಿಂದ ನೋಡಿ, ನಾನು ಆಗಲೇ ಹೇಳ್ದಂಗೆ ಇನ್ಫೋಸಿಸ್ ಕ್ಯಾಂಪಸ್ ಒಳಗಡೆ ಬಸ್ ಕೂಡ ಓಡಾಡುತ್ತೆ. ಸೊ ಒಂದೊಂದು ಪಿಕಪ್ ಪಾಯಿಂಟ್ಸು ಮತ್ತು ಡ್ರಾಪ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿಗೆ ನೀವು ಬಸ್ಸಲ್ಲೂ ಕೂಡ ಓಡಾಡ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಇನ್ಫೋಸಿಸ್ನ ಮೋಸ್ಟ್ ಐಕಾನಿಕ್ ಬಿಲ್ಡಿಂಗ್ ಆದಂತಹ JC ಬಿಲ್ಡಿಂಗ್. ಇದನ್ನು KGF ಬಿಲ್ಡಿಂಗ್ ಅಂತಲೂ ಕರೀತಾರೆ. KGF ಮೂವಿಲಿ ಈ ಬಿಲ್ಡಿಂಗ್ನ ನೀವು ನೋಡಿರ್ತೀರ. ಹೇಳಿ, ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಇನ್ಫೋಸಿಸ್ ಆದರೆ ಯಾರನ್ನೂ ಬಿಡಲ್ಲ, ಬರೀ ಎಂಪ್ಲಾಯೀಸ್ ಪೇರೆಂಟ್ಸ್ ಮಾತ್ರ ಬಿಡೋದು. ಅದರಿಂದನೇ ನಮಗೂ ನೋಡೋಕ್ಕೊಂದು ಅವಕಾಶ ಸಿಕ್ತು. ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಕ್ಯಾಂಪಸ್ ಎಲ್ಲ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗಿದೆ ಅನಿಸ್ತು ಕ್ಯಾಂಪಸ್? ನಂಗೂ ತುಂಬಾ ಇಷ್ಟ ಆಯ್ತು. ನಾವು ನೋಡೋ ಭಾಗ್ಯ ನಮ್ಮ ಮಗನಿಗೆ ಸಿಕ್ತು, ಇಲ್ಲಾಂದ್ರೆ ನಮಗೂ ಸಿಗ್ತಾ ಇರಲಿಲ್ಲ. ಚೆನ್ನಾಗಿದೆ ಕ್ಯಾಂಪಸ್. ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಏನು ಇಷ್ಟ ಆಯಿತು ಮೇನ್ ಕ್ಯಾಂಪಸ್ಸಲ್ಲಿ? ಕ್ಯಾಂಪಸ್ಲಿ ಅಂದರೆ ಗಿಡ, ಇದು ಸೌಂದರ್ಯ ಚೆನ್ನಾಗಿದೆ. ಆಮೇಲೆ KGF ಬಿಲ್ಡಿಂಗ್ ಚೆನ್ನಾಗಿದೆ. ಯಾವುದು? KGF ಅದೇ ಥಿಯೇಟ್ರ್, ಸಿನಿಮಾ ಥಿಯೇಟ್ರ್, ಅದು ತುಂಬ ಚೆನ್ನಾಗಿದೆ. ಅದು ಇಷ್ಟ ಆಯಿತು. ಒಟ್ಟಾರೆ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ. ಇನ್ಫೋಸಿಸ್ ಕ್ಯಾಂಪಸ್ ನೋಡಿ ನನ್ನ ತಂದೆ ತುಂಬ ಖುಷಿಪಟ್ಟರು. ಸೊ ಕೊನೆಗೆ ಹೊರಡೋ ಸಮಯ ID ಕಾರ್ಡ್ನ ನಾವು ಅಲ್ಲಿ ಗೇಟಲ್ಲಿ ಸಬ್ಮಿಟ್ ಮಾಡಿ ಕ್ಯಾಂಪಸ್ಸಿಂದ ಏನೇನು ಹೊರಡ್ತಾ ಇದ್ದೀವಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೀಪ್ ಸಪೋರ್ಟಿಂಗ್, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.